ಎಲ್ರಿಗೂ ನಮಸ್ತೆ. ಆತ್ಮೀಯರೇ, ಇವತ್ತಿನ ಸಂವಿಧಾನ ಸವಿರುಚಿ ರಸ ಪ್ರಶ್ನೆಯಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡದಂತಹ ಬುಡಕಟ್ಟು ಸಮುದಾಯಗಳ ಹೋರಾಟಗಾರನ ಕುರಿತು ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಇಲ್ಲಿ ಬ್ರಿಟಿಷರು ನಮ್ಮ ಕಾಡಿನ ಸಂಪತ್ತನ್ನ ವಶಪಡಿಸಿಕೊಳ್ಳಲು ಯತ್ನಿಸಿದಾಗ ಹಾಗೂ ಬುಡಕಟ್ಟು ಸಮುದಾಯದವರನ್ನ ಗುಲಾಮರನ್ನಾಗಿ, ಅಸಹಾಯಕರನ್ನಾಗಿ ಮಾಡಿಕೊಳ್ಳಲು ಯತ್ನಿಸಿದಾಗ ಭಾರತದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡದಂತಹ ಬುಡಕಟ್ಟು ಸಮುದಾಯಗಳ ಹೋರಾಟಗಾರರು ಯಾರು ಅನ್ನುವುದನ್ನ ಇವತ್ತಿನ ಪ್ರಶ್ನೆಗಳು ಒಳಗೊಂಡಿದ್ದಾವೆ. ಇಲ್ಲಿ ಉತ್ತರಗಳನ್ನ ಆವರಣದಲ್ಲಿ ಕೊಡಲಾಗಿದೆ. ಜೊತೆಗೆ ಪ್ರತಿ ಪ್ರಶ್ನೆಯಲ್ಲೂ ಕೂಡ ಆ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಉತ್ತರವನ್ನ ಕ್ಲೂ ರೂಪದಲ್ಲಿ ಬೋಲ್ಡ್ ಲೆಟರ್ಗಳಲ್ಲಿ ಕೊಡಲಾಗಿದೆ. ಇವುಗಳ ಆಧಾರದ ಮೇಲೆ ನೀವು ಉತ್ತರವನ್ನ ಕಂಡುಕೊಳ್ಬಹುದು. ಮೊದಲನೇ ಪ್ರಶ್ನೆ, ಆಂಧ್ರ ಪ್ರದೇಶದ ರಂಪಾ ಬುಡಕಟ್ಟು ಬಂಡಾಯದ ನಾಯಕ ಕಾಡು ನಮ್ಮದು, ನಮ್ಮ ಮುಕ್ತ ಓಡಾಟಕ್ಕೆ ನಿಷೇಧ ಸಲ್ಲದು ಎಂದು ಹೇಳುವುದರ ಮೂಲಕ ಬ್ರಿಟಿಷರ ಗುಂಡಿಗೆ ಬಲಿಯಾದ ಮನ್ಯಂ ವೀರ. ಇವರು ರಾಮಾಯಣದ ಪಾತ್ರಧಾರಿಗಳ ಹೆಸರನ್ನು ಹೊಂದಿದ್ದಾರೆ. ಇನ್ನು ಎರಡನೇ ಪ್ರಶ್ನೆ, ಮಣಿಪುರದ ನಾಗಾ ಬುಡಕಟ್ಟು ನಾಯಕ ಬ್ರಿಟಿಷರಿಗೆ ತೆರಿಗೆ ನೀಡಬೇಡಿರಿ ಎಂದು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವ ಚಳುವಳಿಯನ್ನು ಕಟ್ಟಿ ಬಂಧನಕ್ಕೊಳಗಾದಂತಹ ಹಾಗೂ ಅಜೀವ ಕಾರಾಗೃಹ ಶಿಕ್ಷೆಗೊಳಗಾದವರು, ಸ್ವಾತಂತ್ರ್ಯ ನಂತರ ತಮ್ಮ ಸಮುದಾಯದವರಿಗೆ ಮಾರ್ಗದರ್ಶಿಯಾದವರು. ಇವರು ಯಾರು? ಉತ್ತರವನ್ನು ಕಂಡುಕೊಳ್ಳಿ. ಮೂರನೇ ಪ್ರಶ್ನೆ, ಜಾರ್ಖಂಡದ ಮುಂಡಾ ಬುಡಕಟ್ಟು ಜನಾಂಗದ ನಾಯಕ ಭೂಮಿ ಹಕ್ಕಿಗಾಗಿ, ಸಮಾಜ ಸುಧಾರಣೆಗಾಗಿ ಹೋರಾಡಿ ಬುಡಕಟ್ಟು ಚಳುವಳಿಯ ಪಿತಾಮಹ ಎಂದು ಹೆಸರು ಪಡೆದವರು. ಇವರು ಹೆಸರಿಗೆ ವಿರುದ್ಧವಾಗಿ ಮೃದು ಹೃದಯಿಗಳಾಗಿದ್ದರು. ಉತ್ತರವನ್ನ ಕಂಡುಕೊಳ್ಳಿ. ಮುಂದಿನ ಪ್ರಶ್ನೆ, ಬಿಹಾರದ ಸಂತಾಲ ಬುಡಕಟ್ಟು 1770ರಿಂದ 75ರವರೆಗೆ ಗೆರಿಲ್ಲಾ ಹೋರಾಟದಲ್ಲಿ ತೊಡಗಿದಂತಹ ಬುಡಕಟ್ಟು ಸಮುದಾಯಗಳ ಹೋರಾಟಗಳ ಒಂದು ಮೊದಲಿಗರು. ಭೂಮಿ ನಮ್ಮದು ಎಂಬ ಘೋಷಣೆಯ ಮೂಲಕ ಬ್ರಿಟಿಷರ ಶೋಷಣಾ ಚಳುವಳಿಗಳ ವಿರುದ್ಧ ಬಂಡೆದ್ದು ಗಲ್ಲಿಗೆ ಹಾಕಲ್ಪಟ್ಟವರು. ಇವರು ಹಣೆಗೆ ನಾಮವನ್ನು ಧರಿಸಿರಲಿಲ್ಲ, ಹೆಸರಲ್ಲೇ ನಾಮ ಇದೆ. ಈ ಒಂದು ಸುಳಿವನ್ನ ಆಧರಿಸಿ ಉತ್ತರವನ್ನ ಕಂಡುಕೊಳ್ಬಹುದು. ಮುಂದಿನ ಪ್ರಶ್ನೆ, ರಾಜಸ್ಥಾನದ ಭಿಲ್ ಬುಡಕಟ್ಟು ನಾಯಕ ಬ್ರಿಟಿಷರ ನೀತಿಗಳ ವಿರುದ್ಧ ಹೋರಾಡಿ ಭಗತ್ ಚಳುವಳಿಯಿಂದ ಬಂಧನ ಮತ್ತು ಜೀವಾವಧಿ ಶಿಕ್ಷೆಗೆ ಒಳಗಾದವರು, ವಿಷ್ಣುವಿನ ಹೆಸರನ್ನು ಇಟ್ಟುಕೊಂಡವರು. ಮುಂದಿನ ಪ್ರಶ್ನೆ, ಒರಿಸ್ಸಾದ ಭೂಮಿಯ ಬುಡಕಟ್ಟು ಮಾಲ್ಕನ್ಗಿರಿಯ ಗಾಂಧಿ ಶಿಕ್ಷಣಕ್ಕಾಗಿ, ಮದ್ಯ ಮತ್ತು ಜೀತ ನಿಷೇಧಕ್ಕಾಗಿ ಹೋರಾಟ ಮಾಡಿದವರು. ಇವರು ರಾಮನ ಅನುಜನ ಹೆಸರನ್ನಿಟ್ಟುಕೊಂಡವರು. ಆತ್ಮೀಯರೇ, ಎಲ್ಲ ಪ್ರಶ್ನೆಗಳಿಗೆ ನಿಖರವಾದ ಉತ್ತರಗಳನ್ನ ಇಲ್ಲಿ ಕೊಡಲಾಗಿದೆ. ಉತ್ತರಗಳನ್ನ ಕಂಡುಕೊಳ್ಳಿ. ಮುಂದಿನ ಸರಣಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.